ಬೆಳಕಿನ ಹಬ್ಬ ದೀಪಾವಳಿಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಪಟಾಕಿ ಮಾರಾಟಕ್ಕೆ ಟಫ್ ರೂಲ್ಸ್ ಜಾರಿಗೆ ತರಲಾಗಿದೆ. ಇವತ್ತು ನಗರ ಲೈಸೆನ್ಸ್ ಪಡೆಯಲು ಬಂದಿದ್ದವರು ರೂಲ್ಸ್ಗಳನ್ನು ಕೇಳಿ ಸುಸ್ತಾದ್ರು. ದೀಪಾವಳಿಗೆ ದಿನಗಣನೆ ಶುರುವಾಗಿದೆ. ಹಬ್ಬದಲ್ಲಿ ಪಟಾಕಿ ಮಾರಾಟಕ್ಕೆ ಮಾರಾಟಗಾರರು ಸಜ್ಜಾಗ್ತಿದ್ದಾರೆ. ಆದರೆ ಅತ್ತಿಬೆಲೆ ಹಾಗೂ ಚಾಮರಾಜಪೇಟೆಯಲ್ಲಿ ಪಟಾಕಿ ದುರಂತಗಳ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ಈ ಬಾರಿ ಪಟಾಕಿ ಮಾರಾಟಕ್ಕೆ ಟಫ್ ರೂಲ್ಸ್ ಜಾರಿ ಮಾಡಿದೆ. ಇವತ್ತು ಪಟಾಕಿ ಮಾರಾಟಗಾರರು ಪೊಲೀಸ್ ಲೈಸೆನ್ಸ್ಗಾಗಿ ಕಮಿಷನರ್ ಕಚೇರಿಯಲ್ಲಿ ಮುಗಿಬಿದ್ದಿದ್ರು. ಅವರಿಗೆ ನಿಯಮಗಳ ಬಿಸಿ ತಟ್ಟಿದೆ. ಅಂದ್ಹಾಗೆ ಪಟಾಕಿ ಮಳಿಗೆ ಹಾಕಲು 4 ಇಲಾಖೆಯ ಅನುಮತಿ ಕಡ್ಡಾಯ. ಜಿಬಿಎ, ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಅನುಮತಿ ಪಡಿಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೂ ತಂದಿರಬೇಕು. ಹಬ್ಬದ ಹಿಂದಿನ 5 ದಿನ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶ ನೀಡಲಾಗುತ್ತೆ. ಪಟಾಕಿ ಮಳಿಗೆ ಬಳಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯವಾಗಿ ಇರಬೇಕು. ಹಬ್ಬಕ್ಕೂ ಮೊದಲೇ ಪಟಾಕಿ ಶೇಖರಣೆಗೆ ಅವಕಾಶವಿಲ್ಲ. ಗೋಡೌನ್ನಲ್ಲಿ ಅಕ್ರಮವಾಗಿ ಶೇಖರಿಸಿದ್ರೆ ಪಟಾಕಿ ಸೀಸ್ ಮಾಡಲಾಗುತ್ತೆ. ಮಾಲೀಕರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇನ್ನು ಬೀಟ್ ಪೊಲೀಸ್ ಹೊಯ್ಸಳ ವಾಹನಗಳಿಂದ ಆಗಾಗ್ಗೆ ಪರಿಶೀಲನೆ ನಡೆಯಲಿದೆ. ಈ ಬಾರಿಯೂ ಲಾಟರಿ ಮುಖಾಂತರ ಲೈಸೆನ್ಸ್ ನೀಡಲಾಗ್ತಿದೆ. ಲೈಸೆನ್ಸ್ ಪಡೆಯಲು ಇವತ್ತು ದಾಖಲೆಯ ಜೊತೆ ನೂರಾರು ಜನರು ಕ್ಯೂ ನಿಂತಿದ್ರು. ಗೈಡ್ಲೈನ್ಸ್ ಒಬ್ಬರು ಒಂದು GST ಒಬ್ಬರಿಗೆ ಒಂದೇ ಲೈಸೆನ್ಸ್ಗೆ ಅಪ್ಲಿಕೇಶನ್ ಕೊಡಬೇಕು ಒಂದು. ಆಮೇಲೆ ಇನ್ನೊಂದು ಕಡೆ ಎಲ್ಲೂ ಹಾಕೋಂಗಿಲ್ಲ. ಆ ಥರ ಹೊಸದಾಗಿ ಮಾಡಿದ್ದಾರೆ. ಅದು ಆ ಥರ ಮಾರೋಂಗಿಲ್ಲ. ಅದು ಏನಂದರೆ ಲೈಸೆನ್ಸ್ ಹೋಲ್ಡ್ರೆ ಅಲ್ಲಿ ಇರಬೇಕು ಅಂಗಡಿಲಿ ಅಂತ ಮೊನ್ನೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಯಾಕಂದರೆ ಲಾಟ್ರಿ ಆಗೋದು 16ನೇ ತಾರೀಕು. ನಾವು ಯಾವ ಸ್ಟಾಲ್ ಹಾಕೋಕ್ಕೆ ಒಂದು ದಿನ ಬೇಕು. ತುಂಬ ಶಾರ್ಟ್ ಪೀರಿಯಡ್. ಈ ಬಾರಿ ದೀಪಾವಳಿ ಸಮಯದಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಎಂಬ ಕಾರಣಕ್ಕೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.